ಹೆಲೋ ನಮಸ್ಕಾರ ಎಲ್ಲರಿಗೂ ನನ್ನ ಮಿನಿ ಬ್ಲಾಗ್ಗೆ ಸ್ವಾಗತ. ನಾವು ನಮ್ಮ ಯಜಮಾನ್ರು ಫೋನ್ ಮಾಡಿ ಹೊರಗಡೆ ಹೋಗೋದಿದೆ, ಇಬ್ಬರು ರೆಡಿಯಾಗಿ ಅಂತ ಹೇಳ್ತಿದ್ರು. ನಾನು ನನ್ನ ಮಗಳು ಮಸ್ತ್ ಪೋಸ್ ಕೊಡ್ತಾ ಫೋಟೋ ತೊಗೊಂಡು ಹೊರಗಡೆ ಹೋಗಿ ರೆಡಿ ಆದ್ವಿ. ಇವ್ರು ನೋಡಿ, ಇವರು ನಮ್ಮ ನೋ ಎಕ್ಸ್ಪ್ರೆಷನ್ ಕಿಂಗ್. ಇವ್ರು ಏನೂ ಎಕ್ಸ್ಪ್ರೆಷನ್ನೇ ಕೊಡೋಲ್ಲ. ಏನು ಮಾಡ್ತೀರಾ ಮಾಡ್ಕೊರಿ, ನಮ್ಮದೇನು ಅದರಲ್ಲಿ ಭಾಗನೇ ಇಲ್ಲ ಅಂತ ಸುಮ್ಮ ಕೂತ್ಬಿಡ್ತಾರೆ. ನಾವೀಗ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಗುಡಿಗೆ ಹೋಗ್ತಾ ಇದ್ದೀವಿ ನಾವು. ಇವ್ರು ನೋಡಿ, ಇವರು ನನ್ನ ಮಗಳು ಕಾರ್ನಲ್ಲಿ ಕೂತ್ರೆ ಮಾತ್ರ ಇಡ್ಲಿ ದೋಸೆ ಸಾಂಬಾರು ಚಟ್ನಿ ಥರ. ಅವಳು ಕಾರ್ ಅಂದರೆ ಆಗೋದಿಲ್ಲ, ವಾಮಿಟಿಂಗ್ ಆಗುತ್ತೆ. ನಾವೀಗ ಹೋಗ್ತಾ ಇರೋದು ಗುಡಿಗೆ. ನಮ್ಮ ಉತ್ತರ ಕರ್ನಾಟಕ ಭಾಷೆ ಒಂದು ಸ್ವಲ್ಪ ಹಾಡು ಒರಟು ಆ ಥರ ಕೇಳೋರಿಗೆ ಅನಿಸುತ್ತೆ. ಬಟ್ ನಮಗೇನು ಆ ಥರ ಅನ್ಸಂಗಿಲ್ಲ. ನಮ್ಮ ಕಡೆ ಎಲ್ಲ ಗುಡಿನೇ ಅಂತ ಅಂತೀವಿ ನಾವು. ಆ ಕಡೆ ಎಲ್ಲ ದೇವಸ್ಥಾನ ಹಾಗೆ ಅಂತಾರೆ. ನಾನು ಅದೇ ಅಂದ್ಕೊಂಡೆ, ನಮಗೆ ಯಾವ ಥರ ಭಾಷೆ ಬರುತ್ತೆ ಹಾಗೆ ಮಾತಾಡಿದ್ರಾಯ್ತು, ಬೇರೆಯವ್ರಿಗೆ ಇಷ್ಟ ಆಗುತ್ತೋ ಇಲ್ಲೋ ಅದು ನಮಗೇನು ಬೇಡ ಅಂತ. ಅದಕ್ಕೆ ನಾವು ಗುಡಿಗೆ ಬಂದೆವು. ನಾವು ಇವತ್ತು ಗುರುವಾರ ಇರೋದ್ರಿಂದ ನಾವು ಸಾಯಿಬಾಬಾನ ಗುಡಿಗೆ ಬಂದಿದ್ದೆವು. ದರ್ಶನ ಎಲ್ಲ ಮಾಡ್ಕೊಂಡ್ವಿ. ದರ್ಶನ ಮಾಡ್ಕೊಂಡು ಹೊರಗೆ ಬಂದ್ವಿ. ಯಾರ್ಯಾರ ಮನಸ್ಥಿತಿಗೆ ಬಿಟ್ಟಿದ್ದು, ಯಾರ್ಯಾರು ಯಾವ ದೇವ್ರು ಇಷ್ಟನೋ ಆ ದೇವ್ರಿಗೆ ಹೋಗ್ತಾರೆ. ಆ ದೇವ್ರಿಗೆ ಹೋಗಬಾರ್ದು, ಈ ದೇವ್ರಿಗೆ ಹೋಗಬಾರ್ದು ಅನ್ನೋದು ಅವ್ರ ಮನಸ್ಸಿಗೆ, ಅವ್ರ ಭಾವನೆಗೆ ಬಿಟ್ಟ ವಿಷಯ ಅದು. ನಮಗೆ ಯಾವ ದೇವ್ರಿಗೆ ಹೋದರೆ ನಮ್ಮ ಮನಸ್ಸಿಗೆ ಸುಖ ಶಾಂತಿ ಸಿಗುತ್ತೋ ಆ ದೇವರಿಗೆ ಹೋಗಬೇಕಂತ ನನಗನ್ನಿಸುತ್ತೆ. ನಂಗೆ ಆ ದೇವರು ಈ ದೇವರು ಅಂತ ಏನಿಲ್ಲ. ಗುರುವಾರ ಇತ್ತು, ಹಾಗಾಗಿ ನಾವು ಸಾಯಿಬಾಬಾನ ಗುಡಿಗೆ ಬಂದಿದ್ವು. ದರ್ಶನ ಎಲ್ಲ ಮುಗಿಸ್ಕೊಂಡು ಗುಡಿನ ಸುತ್ತಾಕ್ತಾ ಇದ್ದೀವಿ. ಆಯ್ತು, ಈಗ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ. ಆಮೇಲೆ ಪ್ರಸಾದಕ್ಕೆ ಹೋಗಬೇಕು ಅಂತ ಪ್ರಸಾದಾಲಯಕ್ಕೆ ಬಂದ್ವಿ. ಇದು ನೋಡಿ, ಶಿರಡಿಯ ಪ್ರಸಾದಾಲಯ ಅಂತ ಹೇಳ್ತಾರೆ. ಇಲ್ಲಿ ಸಾಯಿಬಾಬಾನ ಗುಡಿಯ ಪ್ರಸಾದ ಸಿಗುತ್ತೆ. ದಿನನಿತ್ಯ ಅನ್ನದಾಸೋಹ, ದಿನನಿತ್ಯ ಪ್ರಸಾದ ಇರುತ್ತೆ. ಈ ಪ್ರಸಾದ ಅಮೃತಕ್ಕೆ ಸಮ ಅಂತಲೂ ಹೇಳ್ಬೋದು. ಅಮೃತಗಿಂತ ರುಚಿಯಾಗಿರುತ್ತೆ ಇಲ್ಲಿ ಪ್ರಸಾದ. ಇದು ನೋಡಿ ಎಷ್ಟು ನೀಟಾಗಿ ಆರ್ಗನೈಸ್ ಮಾಡಿದ್ದಾರೆ. ಇದು ಒಂದು 5 ಸ್ಟಾರ್ ಹೋಟೆಲ್ನೂ ಇದ್ರ ಎದುರು ಏನೂ ಇಲ್ಲ ಅಂತಲೂ ಹೇಳ್ಬೋದು. ಮಸ್ತ್ ಊಟ ಬಂತು. ಈಗ ನಾನು ನನ್ನ ಮಗಳು ಪ್ರಸಾದ ತೊಗೋತಾ ಇದ್ವಿ. ಚಪಾತಿ, ಅನ್ನ, ಸಾರು, ಸೀರಾ, ಪಲ್ಯ ಎಲ್ಲ ಇತ್ತು. ನನಗಂತೂ ಹೊಸ ಆಗ್ತಿತ್ತು. ಅದ್ರಾಗೆ ನಮ್ಮಿಬ್ಬರಿಗೂ ದೇವ್ರ ಪ್ರಸಾದ ಅಂದರೆ ತುಂಬಾ ಇಷ್ಟ. ನಾವಿಬ್ಬರು ತುಂಬ ಇಷ್ಟಪಟ್ಟು ತಿಂತೀವಿ ಇಬ್ಬರು. ನಮ್ಮ ಮನೆಯಲ್ಲಿ ಎಷ್ಟು ಮಸಾಲ, ಖಾರ, ಉಪ್ಪು, ತುಪ್ಪ, ಬೆಣ್ಣೆ ಎಷ್ಟೇ ಹಾಕಿ ಅಡುಗೆ ಮಾಡಿದ್ರು ಈ ಅಡುಗೆಗೆ ಸಮವಂತೂ ಬರೋದೇ ಇಲ್ಲ. ಗೊತ್ತಿಲ್ಲ, ದೇವರ ಆಶೀರ್ವಾದ ಇರ್ಬೋದು ಇದರಲ್ಲಿ ಅಂತ ಅನಿಸುತ್ತೆ. ಎಷ್ಟು ಹೊಟ್ಟೆ ತುಂಬಿದ್ರೂ ಮನಸ್ಸು ತುಂಬಲಿಲ್ಲ ಅಂತ ಹೇಳ್ತಾರಲ್ಲ, ಹಾಗಾಗ್ತಿತ್ತು. ಊಟ ಅಂತೂ ಮಸ್ತಾಯಿತು. ಈಗೇನಿಲ್ಲ, ಶಿಸ್ತಿನ ಹೋಗಿ ಮಲ್ಕೊಳ್ಳೋದಂತಲ್ಲ, ಆ ಥರನೇ ಜೀವನದಲ್ಲಿ ಏನಾಗುತ್ತೋ ಬಿಡುತ್ತೋ ಅದ್ರ ಬಗ್ಗೆ ಚಿಂತೆ ಬೇಡ. ಹಿಂದಾಗಿದ್ರ ಬಗ್ಗೆ ಯೋಚನೆ ಬೇಡ, ಆಗೋದ್ರ ಬಗ್ಗೆ ಚಿಂತೆ ಬೇಡ. ನಮ್ಮ ಕಾಯಕನ ನಾವು ಮಾಡ್ಕೋತಿರ್ಬೇಕು ಅಷ್ಟೇ. ಇಲ್ಲಿಗೆ ನನ್ನ ಮಿನಿ ಬ್ಲಾಗ್ ಮುಗಿಸ್ತೀನಿ. ಬಾಯ್.